ನಮಸ್ಕಾರ. ಇವತ್ತು ನಾವು ಒಬ್ಬ ರೈತರ ನಿಜವಾದ ಅನುಭವದ ಕಥೆಯೊಂದನ್ನು ನೋಡೋಣ. ಅಂಕಿಅಂಶಗಳ ಮೂಲಕವೇ ಈ ಯಶಸ್ಸಿನ ಕಥೆಯನ್ನ ಬಿಡಿಸಿ ಅರ್ಥಮಾಡಿಕೊಳ್ಳೋಣ. ಸರಿ, ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ. ಒಂದೇ ಒಂದು ವರ್ಷದಲ್ಲಿ 60 ಕ್ವಿಂಟಲ್ನಷ್ಟು ಹೆಚ್ಚು ಇಳುವರಿ ಪಡೆಯೋದು ಅಂದ್ರೆ ಸುಲಭದ ಮಾತಲ್ಲ. ಇದು ನಿಜವಾಗ್ಲೂ ಸಾಧ್ಯನಾ? ಬನ್ನಿ, ಕೃಷಿ ಕ್ಷೇತ್ರದಲ್ಲಿ ನಡೆದ ಈ ಒಂದು ಅದ್ಭುತ ಕಥೆಯನ್ನೇ ನೋಡೋಣ. ಈ ಕಥೆಯ ನಾಯಕ ಕರಬಸಣ್ಣ ಅಂತ. ಎಷ್ಟೋ ಜನ ರೈತರ ಹಾಗೆ ಅವರಿಗೂ ಒಂದು ಸಾಮಾನ್ಯವಾದ ಸವಾಲಿತ್ತು. ಅದೇನೆಂದ್ರೆ ತಮ್ಮ ತೋಟದ ಇಳುವರಿಯನ್ನ ಇನ್ನಷ್ಟು ಜಾಸ್ತಿ ಮಾಡೋದು ಹೇಗೆ ಅನ್ನೋದು. ಮೊದಲು ಅವರ ತೋಟದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಅವರ ತೋಟ ಇರೋದು ದಾವಣಗೆರೆ ಜಿಲ್ಲೆಯಲ್ಲಿ. ಬೆಳೆ ಅಡಿಕೆ. ಸುಮಾರು 6 ಎಕರೆ ಜಮೀನಿನಲ್ಲಿ ಬರೋಬ್ಬರಿ 2,000 ಅಡಿಕೆ ಮರಗಳಿವೆ. ಇನ್ನೊಂದು ಗಮನಿಸಬೇಕಾದ ವಿಷಯ ಅಂದ್ರೆ ಈ ಮರಗಳಿಗೆ ಸುಮಾರು 20 ವರ್ಷ ವಯಸ್ಸಾಗಿದೆ. ಹಾಗಾದ್ರೆ 2024ರಲ್ಲಿ ಅವರ ತೋಟದಲ್ಲಿ ಬಂದಿದ್ದ ಇಳುವರಿ ಎಷ್ಟು ಗೊತ್ತಾ? 120 ಕ್ವಿಂಟಲ್. ಇದೇನೋ ಕಮ್ಮಿ ಅಲ್ಲ, ಆದ್ರೆ ಇದಕ್ಕಿಂತ ಜಾಸ್ತಿ ಬೆಳೆಯೋಕೆ ಅವಕಾಶ ಇದೆ ಅಂತ ಅವರಿಗೆ ಗೊತ್ತಿತ್ತು. ಈ 120 ಕ್ವಿಂಟಲ್ ಇಳುವರಿಯನ್ನ ಹೇಗಾದ್ರೂ ಮಾಡಿ ಜಾಸ್ತಿ ಮಾಡ್ಬೇಕು ಅಂತ ಕರಬಸಣ್ಣನವರು ಒಂದು ಹೊಸ ಪ್ರಯತ್ನಕ್ಕೆ ಕೈಹಾಕಿದ್ರು. ಆದ್ರೆ ನೀವನ್ಕೊಂಡ ಹಾಗೆ ಇದು ಯಾವುದೋ ದೊಡ್ಡ ಪ್ರಯೋಗ ಅಲ್ಲ, ತುಂಬಾ ಸಿಂಪಲ್ ಆಗಿರೋ ಒಂದು ವಿಧಾನ. ಅವರು ಮಾಡಿದ್ದು ಇಷ್ಟೇ, 2 ಹಂತದ ಒಂದು ಸರಳ ವಿಧಾನ. ಮೊದಲನೇದಾಗಿ ಜನವರಿಯಲ್ಲಿ ಒಂದು ಸ್ಪ್ರೇ, ಆಮೇಲೆ ಜೂನ್-ಜುಲೈ ತಿಂಗಳಲ್ಲಿ ಒಂದು ಸಲ ಗೊಬ್ಬರ. ಅಷ್ಟೇ, ಇದಕ್ಕಿಂತ ಜಾಸ್ತಿ ಬೇರೇನೂ ಇಲ್ಲ. ಇದನ್ನ ಕೇಳಿದ್ರೆ ಸ್ವಲ್ಪ ಆಶ್ಚರ್ಯ ಆಗತ್ತೆ ಅಲ್ವಾ? ಸರಿ, ಈ ಸಿಂಪಲ್ ವಿಧಾನವನ್ನೇನೋ ಫಾಲೋ ಮಾಡಿದ್ರು. ಆದ್ರೆ ಫಲಿತಾಂಶ ಏನಾಯ್ತು? ವರ್ಷದ ಕೊನೆಯಗೆ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ತಾ? ಹಾಗಾದ್ರೆ ಬನ್ನಿ, ಇನ್ನು ಮಾತು ಬೇಡ, ನೇರವಾಗಿ ಸಂಖ್ಯೆಗಳನ್ನೇ ನೋಡೋಣ. ಈ ಪ್ರಯೋಗ 2025ರ ಫಸಲಿನಲ್ಲಿ ನಿಜವಾಗ್ಲೂ ಯಾವ ರೀತಿ ಪರಿಣಾಮ ಬೀರಿತು ಅಂತ ಗಮನಿಸೋಣ. ವಾವ್! ಈ ಚಾರ್ಟ್ ನೋಡಿ. 2024ರಲ್ಲಿ 120 ಕ್ವಿಂಟಲ್ ಇದ್ದ ಇಳುವರಿ 2025ರಲ್ಲಿ ಬರೋಬ್ಬರಿ 180 ಕ್ವಿಂಟಲ್ಗೇರಿದೆ. ಇದೊಂದು ಸಣ್ಣ ಜಿಗಿತಲ್ಲ, ದೊಡ್ಡ ಸಾಧನೆನೇ ಸರಿ. ಸರಿ, ಈ 180 ಕ್ವಿಂಟಲ್ ಅನ್ನೋದು ಒಂಥರ ಮ್ಯಾಜಿಕ್ ನಂಬರ್ ತರ ಕಾಣಿಸುತ್ತೆ. ಆದ್ರೆ ಇದರ ಹಿಂದಿನ ಲೆಕ್ಕಾಚಾರ ಏನು? ಬನ್ನಿ, ಅದನ್ನ ಸ್ವಲ್ಪ ಬಿಡ್ಸಿ ನೋಡೋಣ. ನೋಡಿ, ಇದೇ ಈ ಕಥೆಯ ಹೈಲೈಟ್. ಒಂದೇ ವರ್ಷದಲ್ಲಿ +60 ಕ್ವಿಂಟಾಲ್. ಅಂದ್ರೆ ಒಟ್ಟು ಇಳುವರಿಯಲ್ಲಿ 50% ಹೆಚ್ಚಳ. ಯೋಚನೆ ಮಾಡಿ, ಅರ್ಧದಷ್ಟು ಹೆಚ್ಚು ಬೆಳೆ ಬಂದಿದೆ. ಒಟ್ಟು ತೋಟದ ಲೆಕ್ಕ ಆಯ್ತು. ಈಗ ಒಂದೊಂದೇ ಮರದ ಲೆಕ್ಕಕ್ಕೆ ಬರೋಣ. 2024ರಲ್ಲಿ ಒಂದು ಮರದಿಂದ ಸುಮಾರು 6 ಕೆಜಿ ಅಡಿಕೆ ಸಿಗ್ತಾಯಿತ್ತು. ಆದರೆ 2025ರಲ್ಲಿ ಅದೇ ಮರದಿಂದ ಸುಮಾರು 9 ಕೆಜಿ ಸಿಕ್ಕಿದೆ. ಅಂದ್ರೆ ಪ್ರತಿ ಮರದಿಂದಲೂ 3 ಕೆಜಿ ಜಾಸ್ತಿಯಾಗಿದೆ. ಈ ನಂಬರ್ಗಳ್ನೆಲ್ಲ ಕೇಳಿ ಯಾರಿಗಾದ್ರೂ ಅನುಮಾನ ಬರಬಹುದು. ಅದಕ್ಕೆ ಬೇರೆ ಯಾರ ಮಾತೂ ಬೇಡ, ಸ್ವತಃ ರೈತ ಕರಬಸಣ್ಣನವರೇ ಏನಂತಾರೆ ಕೇಳಿ. 100ಕ್ಕೆ 100 ಸತ್ಯಾರೆ, ಸುಳ್ಳು ಒಂದು ಅಕ್ಷರನೇ ಇಲ್ಲ. ಅವರ ಮಾತಲ್ಲೇ ಇದೆ ಈ ಯಶಸ್ಸಿನ ಸತ್ಯ. ಆದ್ರೆ ಕರಬಸಣ್ಣನವರ ಕಥೆ ಇಲ್ಲಿಗೆ ನಿಲ್ಲಲ್ಲ. ಈ ವರ್ಷದ ಯಶಸ್ಸು ಅವರಿಗೆ ಇನ್ನಷ್ಟು ಸ್ಫೂರ್ತಿ ಕೊಟ್ಟಿದೆ. ಈಗ ಅವರ ಕಣ್ಣು ಮುಂದಿನ ವರ್ಷದ ಮೇಲಿದೆ ಮತ್ತು ಆ ಗುರಿ ಇನ್ನೂ ದೊಡ್ಡದಾಗಿದೆ. ನೋಡಿ, ಈ ವರ್ಷ ಅವರು ಸಾಧಿಸಿದ್ದು 180 ಕ್ವಿಂಟಲ್. ಇದು ದೊಡ್ಡ ವಿಷಯವೇ. ಆದ್ರೆ ಮುಂದಿನ ವರ್ಷಕ್ಕೆ ಅವರಿಟ್ಕೊಂಡಿರೋ ಟಾರ್ಗೆಟ್ ಎಷ್ಟು ಗೊತ್ತಾ? ಬರೋಬ್ಬರಿ 300 ಕ್ವಿಂಟಲ್. ಹಾಗಾದ್ರೆ 300 ಕ್ವಿಂಟಲ್ ಗುರಿ ಮುಟ್ಟೋದು ಅಂದ್ರೆ ಏನು? ಅಂದ್ರೆ ಪ್ರತಿ ಮರದಿಂದ ಸರಾಸರಿ 15 ಕೆಜಿ ಇಳುವರಿ ತೆಗಿಬೇಕು. ನೆನ್ಪಿದ್ಯಾ? ಮೊದಲಿದು ಕೇವಲ 6 ಕೆಜಿ ಇತ್ತು. ಅಂದ್ರೆ ಮೂಲ ಇಳುವರಿಯನ್ನ ಹೆಚ್ಚು ಕಮ್ಮಿ ಡಬಲ್ ಮಾಡ್ದ ಹಾಗೆ. ಕರಬಸಣ್ಣನವರ ಈ ಒಂದು ಅನುಭವ, ಒಂದು ಸರಳವಾದ ಆದ್ರೆ ಸರಿಯಾದ ಪದ್ಧತಿ ಎಂಥ ದೊಡ್ಡ ಬದಲಾವಣೆ ತರಬಲ್ಲದು ಅನ್ನೋದಕ್ಕೆ ಒಂದು ಅದ್ಭುತ ಉದಾಹರಣೆ. ಹಾಗಾದ್ರೆ ನಮ್ಮ ಹೊಲತೋಟಗಳಲ್ಲಿ ನಾವು ಬಳಸದೇ ಇರೋ ಇಂಥ ಎಷ್ಟು ಅವಕಾಶಗಳು ಇನ್ನೂ ಅಡಿಗೆ ಕೂತಿರಬಹುದು? ಯೋಚಿಸಬೇಕಾದ ವಿಷಯ ಅಲ್ವಾ?